ನಾವಾಗಲೇ ಸುಭದ್ರತೆ ಬಗ್ಗೆ ಮಾತನಾಡ್ತಿದ್ವಿ. ಇಲ್ಲಿ ಕೂಡ 135ಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ಸುಭದ್ರ ಸರ್ಕಾರ ರಚನೆ ಆಗಿದೆ. ಬಟ್ ಬಿದ್ದೋಗುತ್ತೆ ಅನ್ನೋ ರೀತಿಯ ಚರ್ಚೆ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಗುರುಗಳೇ? ಅಮ್ಮ, ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿದ್ದೋಗೋದು ಹಗಲಗನಸು ಅಷ್ಟೇ. ಶತ್ರುಗಳು ಯೋಚನೆ ಮಾಡೋದು ಮಾಡ್ಕೊಳ್ಳಿ ಬಿಡಿ, ವಿರೋಧ ಪಕ್ಷರು ಮಾಡ್ಕೊಳ್ಳಿ, ಸಂತೋಷ, ನಮ್ಗೇನಾಗಬೇಕಾಗಿದೆ. ನನಗೆ ಗೊತ್ತಿದೆ ಯಾವ ಮುಹೂರ್ತದಲ್ಲಿ ಕೂತಿದ್ದಾರೆ. 136 ಸೀಟ್ ಬರೋಕ್ಕೆ ಮುಂಚೆ ನಾನು 2 ವರ್ಷ ಮುಂಚೆ ಹೇಳಿದ್ದೀನಿ ಬರ್ತಾರೆ ಅಂತ. ಅಲ್ಲಮ್ಮ, ನೀವು ಯೋಚನೆ ಮಾಡಿ, 136 ಜನ ಇಲ್ಲ ಸರ್ಕಾರದಲ್ಲಿ, 55 ಜನ ಆಚೆ ಬರಬೇಕು. ಏನು 50 ಜನ MLAಗಳು ಬರ್ತಾರೆ, ಮೂರ್ಖರೇ ಅವರು. ಯಾತಕ್ಕೆ ಬರ್ತಾರೆ ಅವರು? ಒಂದು ಲೆಕ್ಕಾಚಾರ ಬೇಡವೆ? ಬೀಳೋದು ತುಂಬ ಅಸಂಭವ. ಏನೋ ಒಂದು ಘಟನೆ ಆಗಿ ಬದಲಾವಣೆ ಆಗ್ಬೋದು. ಸರ್ಕಾರ ಬೀಳ್ತಕ್ಕಂಥ ಅಸಂಭವ ಇಲ್ಲಿದ್ದೇ ಇರುತ್ತೆ. ಯಾಕಿರುತ್ತೆ ಅಂತಂದರೆ ಅವ್ರು ಟರ್ಮ್ ಪೂರ್ತಿ ಮಾಡ್ತಾರೆ. ಆದರೆ ಇನ್ನು ಬಾಕಿ ಇನ್ನೊಂದು 4 ವರ್ಷ ಉಳಿದಿದೆ ಅವರಿಗೆ. ಈ 4 ವರ್ಷದಲ್ಲಿ ವಿಶ್ವಾಸದಿಂದ ಗೆದ್ದು ಒಳ್ಳೆ ಮಳೆಯಾಗಿ ಬೆಳೆಯಾಗಿ ರೈತರ ಸಂಕಷ್ಟ ನೋಡಿದ್ರೆ ಮಾತ್ರವೇ ಅವರಿಗೆ. ಹಿಂದೆ 40%, 50% ಅದೆಲ್ಲ ಮಾಡ್ತಾ ಹೋದರೆ ಯಾರೂ ಉಳಿಯಲ್ಲ ಆಗೋದು. ಸರಿ, ರಾಜಕಾರಣದ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಜೆಗಳ ಜವಾಬ್ದಾರಿಗಳ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆ ನಿಮ್ಮಿಂದ ಉತ್ತರ ಬೇಕು ಅಂತ ಹೇಳಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆ ನಿಜವಾದ ರಾಜ. ಆದರೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಆಗುವ ಗೊಂದಲಗಳು, ಹಾಗೆ ನಮ್ಮ ರಾಜಕಾರಣಿಗಳು ಮಾಡುವಂತಹ ಕೆಲವೊಂದಷ್ಟು ಪ್ರಭಾವಗಳು ಮತದಾರರ ಮೇಲೆ ಬೀಳೋದು ಸಹಜ. ಹೀಗಾಗಿ ಪ್ರಜ್ಞಾವಂತರಾಗಿ ಮತದಾನ ಮಾಡೋದು ಎಷ್ಟು ಮುಖ್ಯ, ಈ ಪ್ರಭಾವಗಳಿಂದ ಹೊರಬಂದು ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಎಷ್ಟು ಮುಖ್ಯ ಅಂತ ಹೇಳಿ. ನಮ್ಮ ಶಾಸ್ತ್ರೀಯವಾಗಿ ಧರ್ಮವನ್ನೇ ನಾವು ಅಧ್ಯಯನ ಮಾಡಿದರೆ ರಾಜನು ಸೇವಕ, ಪ್ರಜನೇ ಪ್ರಭು ಅಂತ ಹೇಳಿದ್ದೆ. ಆ ಅನುಪಾತದಲ್ಲಿ ಮಾಡಿದರೆ ಪ್ರಭುವಾಗಿರ್ತಕ್ಕಂಥ ಪ್ರಜೆಗಳು ಪ್ರಭುವನ್ನು ತಿದ್ದಬೇಕು ತಪ್ಪು ಮಾಡಿದಾಗ. ಯಾವ ಪ್ರಜೆಗಳು ಎಲ್ಲರೂ ಅವರ ಸ್ವಯಂ ಸಂತೋಷಕ್ಕೆ ದುಡ್ಡು, ಕಾಸು, ಆಸ್ತಿಯೋ, ಕೆಲಸವೋ, ಜಮೀನೋ, ಮತ್ತೊಂದು ಇಷ್ಟಪಡ್ತಿರೋ ಥರವೇ ಪ್ರಜಾರಕ್ಷಣೆ ಹೊಂದಿಕೊಂಡೇ ಇಲ್ಲ ಅವರು. ಅದೇ ನಾವು ಮಾಡೋದು ತಪ್ಪು. ಯಾಕಮ್ಮ ನಾನು ಓಟ್ ಹಾಕಬೇಕು, ನಂಗೆ ಯಾಕೆ ದುಡ್ಡು ಕೊಡಬೇಕು? ನಾನು ಓಟ್ ಹಾಕೋದು ನನ್ನ ಧರ್ಮ. ಅಟ್ಲೀಸ್ಟ್ ಈ ಕಾಂಗ್ರೆಸ್ ಸರ್ಕಾರ ಒಂದು ಕಾನ್ಸ್ಟಿಟ್ಯೂನ್ಸಿನ, ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿನ ಓಟ್ ಕೊಂಡ್ಕೊಳ್ಳಿ ನೋಟ್ ಹಾಕಿ ಗೆದ್ದು ತೋರಿಸ್ಲಿ, ಅದು ಸತ್ಯ ಆಗುತ್ತೆ. ಅಸತ್ಯವನ್ನೇ ಮಾತಾಡಿ ಅದರ ಉಪಯೋಗವಿಲ್ಲ. ಆದರೆ ಚರಿತ್ರೆಯಲ್ಲಿ ಏನಿದೆ ಅಂತಂದರೆ, ನನ್ನ ಕೇಳಬೇಡಿ, ಯಾರು ಬೇಕಾದ್ರೆ ನನ್ನಂತ ಹಿರಿಯರು 100 ಜನ ಇನ್ನೂ ಬದುಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಈ ರಾಜ್ಯಕ್ಕೆ ಒಳ್ಳೆಯದಾಗಿದೆ. ಅವರು ಧರ್ಮಿಷ್ಠರು. ಅದು ಸುಮ್ಮನೆ ಚುನಾವಣೆಗೋಸ್ಕರ, ಗಿಮಿಕ್ಗೋಸ್ಕರ ಏನೋ ಹೇಳ್ತಾ ಇರ್ತಾರೆ. ಧರ್ಮ ದೇವರು ಇದೆ, ಇಲ್ಲ ಅಂತ ಹೇಳಿಲ್ಲ, ಯಾರೂ ಅದನ್ನು ಇಲ್ಲ ಅಂತ ಹೇಳೇ ಇಲ್ಲ. ಯಾಕೆ ನಿಮ್ಗೆ ಹೇಳಿದಂದರೆ, ಪ್ರಜೆಗಳು, ನಾವು ಪ್ರಜೆಗಳಾಗಿ ನಮ್ಮ ಮೊದಲನೇ ಕೆಲಸ ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ ಚೆನ್ನಾಗಿರಲಿ, ಒಳ್ಳೆ ಬೆಳೆ ಆಗಲಿ, ಏನಾದರೂ ಇರಲಿ. ಪ್ರಜೆಗಳು ಯಾವುದೋ ವ್ಯಾಧಿಯಿಂದ ಸಾಯಬಾರ್ದು, ನಿಜ. ವ್ಯಾಧಿ ಬರಬಾರ್ದು, ಅಪಮೃತ್ಯು ಬರಬಾರ್ದು, ಅಂದರೆ ಪ್ರಾಣ ಭಯ ಇರಬಾರ್ದು, ರೋಗ ಭಯ ಇರಬಾರ್ದು. ಇದಿರಬಾರ್ದು ಅಂತಾದರೆ ಪ್ರತಿಯೊಬ್ಬ ಪ್ರಜೆನ ಮರಳಿ ಕೂತ್ಕೊಂಡು ದೇವರು ಪ್ರಾರ್ಥನೆ ಮಾಡಲೇಬೇಕು. ನಿಮ್ಮ ಪ್ರಾರ್ಥನೆ, ನಿಮ್ಮ ಆಶೀರ್ವಾದ ಜನರ ಮೇಲೆ, ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಕೂಡ ಬೇಡ್ಕೊಳ್ತಾ, ಮನವಿಯನ್ನು ಮಾಡ್ಕೊಳ್ತಾ, ತುಂಬ ಹೃದಯದ ಧನ್ಯವಾದ ಗುರುಗಳೇ ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿರಂತರವಾಗಿ ನಡೀತಾ ಇರಲಿಮ್ಮ, ಆಗಲಿ. ಮೋದಿ ನಾಗಲೋಟಲ್ಲಿ ಓಡ್ತಾ ಇದ್ದಾರೆ. ನೀವು 400 ಸೀಟು ಅಂತ ಹೇಳಿದ್ರಿ. ಅದು ನನ್ನ ಪ್ರಕಾರ ಅದು ಸಾಧ್ಯವಾಗಲ್ಲ. 400 ಆಗೋಲ್ಲ. ಓಕೆ, ಇಷ್ಟು ಮಾತ್ರ ಹೇಳಬಲ್ಲೆ. 17ನೇ ಇಸ್ವಿಯಿಂದ ನಾನು ಸಂದರ್ಶನದಲ್ಲಿ ಯಾವಾಗ ಹೇಳ್ತಾನೆ ಬರ್ತಾ ಇದ್ದೀನಿ. ಪ್ರಧಾನಮಂತ್ರಿ ಮೋದಿಯವರು ಗಾಣಗಾಪುರವನ್ನು ತಮ್ಮ ಹೆಜ್ಜೆಯನ್ನು ಹಾಕಿ ಆ ಪುಣ್ಯಭೂಮಿಯನ್ನು ಹೊಕ್ಕು, ಅಲ್ಲಿ ದತ್ತದೇವರ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲೂ ಜಗತ್ತಲ್ಲೇ ಇಲ್ಲ, ಇದೊಂದೇ ನಾಡಲ್ಲಿರೋದು. ಆದರೆ ಸರ್ಕಾರ ಗಮನ ಇಲ್ಲ. ಇಂಥ ದೊಡ್ಡ ಗಾಣಿಗಾಪುರ ಇಟ್ಕೊಂಡು ಯಾರು ಕಷ್ಟ ಬರೆಸೋಕ್ಕಾಗಿಲ್ಲ. ಅದು ಮಠ, ಆ ದೇವಸ್ಥಾನ ಅನ್ನೋದು, ಅದಕ್ಕೇನೋ ಒಂದು ತಂತ್ರದವರದು. ಸರ್ಕಾರ ಸರಿಯಾಗಿ ನಡ್ಕೊಂಡ್ರೆ, ಸರ್ಕಾರ ವಿದ್ಯಾವಂತರು ಇಟ್ಕೊಂಡು, ಬುದ್ಧಿವಂತರು, ಜ್ಞಾನವಂತರು ಇಟ್ಕೊಂಡ್ರೆ ಸರಿ ಮಾಡಿಕೊಡ್ತಾರೆ. ಮಾತು ಬೇಕಾಗಿಲ್ಲ. ಸರ್ಕಾರದ ಯಾರು ಮಾತು ಕೇಳ್ತಾ ಇಟ್ಕೊಂಡು ಯಾರೂ ಹೇಳಲ್ಲ. ಯಾಕೆ ನಿಮ್ಗೆ ಹೇಳಿದೆ ಅಂತ ಇದನ್ನು, ನನ್ನ ಅಭಿಲಾಷೆ ಇದ್ದಿದ್ದು ಅವು ಇರಬೇಕಿನ್ನ
ಮೋದಿ ಅಂತವ್ರು ಬೇಕು, ಈ ದೇಶಕ್ಕೆ ಬೇಕಾಗಿತ್ತು, ಈಗಿದ್ದಾರೆ. ಅವರ ಪಕ್ಷ ಸ್ವತಂತ್ರವಾಗಿ ಬರೋಲ್ಲ, ಮಿತ್ರಪಕ್ಷ ಸೇರಿಕೊಂಡು ಅವ್ರ ಸರ್ಕಾರವನ್ನು ಮಾಡೋಷ್ಟು ಅದು ಬರುತ್ತೆ ಅಂತ ಧಾರಾಳವಾಗಿ ಹೇಳ್ಬೋದು. ಚುನಾವಣೆಗೆ ಉಳಿದಿರೋದು ಕೆಲವೇ ದಿನಗಳು. ನಿಮ್ಮ ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನೋ ಕುತೂಹಲ ನನಗೂ ಇದೆ, ಕಾದು ನೋಡೋಣ. ಧನ್ಯವಾದ ಮತ್ತೊಮ್ಮೆ ಗುರುಗಳು. ನಾನು ಈ ತನಕ ಏನು ಹೇಳಿದ್ದೀನೋ ನನ್ನ ಸ್ವಾರ್ಥಕ್ಕಾನು ಹೇಳಿದ, ನಿಜ. ನಾನು ದೇಶ ಪ್ರೇಮಿ. ನನಗೆ ಕಾಂಗ್ರೆಸ್ ಕೊಂಡ್ರು ಒಲವು ಅಂತಲ್ಲ, ಬಿ ಜೆ ಪಿ ಕಂಡ್ರೆ ಗೆಲುವು ಅಂತನೂ ಅಲ್ಲ, ನೋವು ಅಂತನೂ ಅಲ್ಲ. ಅದು ಸರಿಸಮಾನದು. ನಾನು ಹೇಳಿದ ಪ್ರಜೆಗಳು ಸುಖ ಕೊಡಬೇಕು. ಧನ್ಯವಾದ ಮತ್ತೊಮ್ಮೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.